ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. అవతారం కాదులే నా యేసయ్యా, ఆది నుండి ఉన్నవాడు నా దేవుడు. అవతారం కాదులే నా యేసయ్యా, ఆది నుండి ఉన్నవాడు నా దేవుడు. రాయిరెప్ప కాదులే నా యేసు దేవుడు, చెట్టు చేమ కాదులే నా యేసు దేవుడు. రాయిరెప్ప కాదులే నా యేసు దేవుడు, చెట్టు చేమ కాదులే నా యేసు దేవుడు. అవతారం కాదులే నా యేసయ్యా, ఆది నుండి ఉన్నవాడు నా దేవుడు. ಪ್ರಿಯರೇ, ಕರ್ತನು ಯುಗ ಪುರುಷನೋ, ಅವತಾರ ಪುರುಷನೋ, ಅದ್ಭುತ ಪುರುಷನೋ ಎಂಬುದಾಗಿ ಅನೇಕರು ಪ್ರಶ್ನೆಗಳನ್ನು ಮಾಡುತ್ತಾರೆ. ಕರ್ತನು ನಮ್ಮೆಲ್ಲರ ಪಾಪಗಳಿಗಾಗಿ, ನಮ್ಮೆಲ್ಲರ ಶಾಪ ವಿಮೋಚನೆಗಾಗಿ ಆತನು ಸಮಸ್ತವನ್ನು ಬಿಟ್ಟು ದೀನನಾದ. ಆತನ ಜನನ ಅತ್ಯಂತ ಹೀನಾಯವಾಗಿತ್ತು. ಆತನ ಜನನಕ್ಕೆ ಒಂದು ಸ್ಥಳವನ್ನು ಕೊಡಲಿಲ್ಲ. 1 ಕೊರಿಂಥ 12ನೇ ಅಧ್ಯಾಯ 21 ನಾವು ನೋಡುವುದಾದರೆ, ಕಣ್ಣು ಕೈಗೆ ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯು ಕಾಲುಗಳಿಗೆ ನೀವು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ಪ್ರಿಯರೇ, ಇಲ್ಲಿ ಗಮನಿಸುವುದೇನೆಂದರೆ, ಕಣ್ಣು ಕೈಗೆ ಕಣ್ಣೆವತ್ತಾದರೂ ನೀನು ನನಗೆ ಅವಶ್ಯವಿಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನಾ? ತಲೆ ಕಾಲುಗಳಿಗೆ ನೀನು ನನಗೆ ಅವಶ್ಯವಿಲ್ಲ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನಾ? ದೇಹದಲ್ಲಿ ಯಾವ ಭೇದವೂ ಇರದೆ ಅಂಗಗಳು ಒಂದಕ್ಕೊಂದು ಹಿತವನ್ನು ಚಿಂತಿಸುವ ಹಾಗೆ ನಾವು ಕ್ರಿಸ್ತನ ದೇಹದಲ್ಲಿಯೂ ದೇವರ ಕೊರತೆ ಇಳುವುದಕ್ಕಾಗಿ ಹೆಚ್ಚಾದ ಮಾನವನ್ನು ಕೊಟ್ಟು ಕ್ರಿಸ್ತನ ದೇಹವನ್ನು ಹದವಾಗಿ ಕೂಡಿಸಿದ್ದಾರೆ. ಪ್ರಿಯರೇ, ಫಿಲಿಪಿಯಲ್ಲಿ ನಾವು ನೋಡ್ತೇವೆ, ಅವನು ರೋಗದಲ್ಲಿ ಬಿದ್ದು ಸಾಯುವ ಆಗಿದ್ದನೆಂಬುದು ನಿಜ, ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದರು. ಫಿಲಿಪ್ಪಿ 2:22 ನಾವು ನೋಡ್ತೇವೆ. ಪ್ರಿಯರೇ, ಕರ್ತನ ಕರುಣೆ ನಿಮ್ಮ ಮೇಲಿದೆ. ಕರ್ತನ ಕರುಣೆ ನಿಮ್ಮ ಮಕ್ಕಳ ಮೇಲಿದೆ. ಕರ್ತನ ಕರುಣೆ ನಿಮ್ಮ ಕುಟುಂಬದ ಮೇಲಿದೆ. ಕರ್ತನು ಕರುಣಾಮಯಿ. ಆತನು ನಿಮ್ಮ ಕುಟುಂಬಗಳಿಗೆ ದುಃಖದ ಮೇಲೆ ದುಃಖ ಬಾರದಂತೆ ಕರುಣಿಸಿದ್ದಾನೆ. ನಿಮ್ಮ ಮಕ್ಕಳ ಮೇಲೆ ದುಃಖದ ಮೇಲೆ ದುಃಖ ಬಾರದಂತೆ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಯಾಕೆಂದರೆ ಆತನು ನಮ್ಮನ್ನು ಏರಳವಾಗಿ ಪ್ರೀತಿಸ್ತಾನೆ. ಎತ್ತ ತಂದೆ ತಾಯಿ ಕೈ ಬಿಟ್ಟರೂ ಯೆಹೋವನು ನಮ್ಮನ್ನು ಕೈ ಬಿಡುವುದಿಲ್ಲಂತೆ. ಆತನು ಕರುಣಾಮಯಿ, ಆತನು ಕರುಣೆಯುಳ್ಳವನು, ಆತನು ಪ್ರೀತಿಯುಳ್ಳವನು, ಆತನು ಸಾಕಾರವುಳ್ಳವನು, ಆತನು ಸದ್ಗುಣಶೀಲನು, ಆತನು ಅವತಾರ ಪುರುಷನಲ್ಲ. ಆತನು ರಕ್ತದಿಂದ ನಮ್ಮ ಪಾಪಗಳು ಗುಣವಾಯಿತು. ಆತನು ನಮಗಾಗಿ ಕಲ್ವರಿ ಶಿಲುಬೆಯ ಮೇಲೆ ಜಜ್ಜಲ್ಪಟ್ಟನು. ಆತನು ನಮಗಾಗಿ ಪುನರುತ್ಥಾನಗೊಂಡನು. ಆತನು ನಮ್ಮನ್ನು ಆಶೀರ್ವದಿಸಿದನು. ಆತನು ನಮ್ಮನ್ನು ಬಲಪಡಿಸಿದನು. ಆತನು ನಮ್ಮನ್ನು ಸ್ಥಿರಪಡಿಸಿದನು. ಆತನು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದನು. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಒಬ್ಬ ಮಗಳು ಬರೀತಾಳೆ, ಕ್ಯಾನ್ಸರ್ 4ನೇ ಸ್ಟೇಜಲ್ಲಿದೆ, ನಮಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ದೇವರೇ, ಕಿದ್ವಾಯಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಸಿಟಿಯೇರ್
ಆಸ್ಪತ್ರೆಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಮಕ್ಕಳಿಗಾಗಿ ಮನಭಾರದಿಂದ ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಆ ಮಕ್ಕಳು ಸಂಪೂರ್ಣ ಗುಣವಾಗಲಿ ದೇವರೇ, ಸಹಾಯ ಮಾಡಪ್ಪ. ಮಕ್ಕಳನ್ನು ಗುಣ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ.